ಬೇಸಿಗೆಯಲ್ಲಿ ಆರೋಗ್ಯಕರ ಆಹಾರದ ಆಯ್ಕೆಗಳು. ಬೇಸಿಗೆಯ ಸಮಯವು ಯಾವಾಗಲೂ ಅನೇಕರಿಗೆ ಒಂದು ಮೋಜಿನ ಸಮಯವಾಗಿದೆ. ವಿಶೇಷವಾಗಿ ಮಕ್ಕಳು ತಮ್ಮ ರಜೆಯ ಕಾರಣದಿಂದಾಗಿ ಮತ್ತು ವಯಸ್ಕರಿಗೆ ಸಹ ಅವರು ಕೆಲಸದಿಂದ ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕೆಲವು ತಂಪಾದ ಸ್ಥಳಗಳಿಗೆ ಪ್ರಯಾಣಿಸುತ್ತಾರೆ. ಆದಾಗ್ಯೂ ಎಲ್ಲಾ ಋತುಗಳಂತೆ ಬೇಸಿಗೆಯು ತನ್ನ ಗಾಢವಾದ ಭಾಗವನ್ನು ಹೊಂದಿದೆ. ಹೆಚ್ಚುತ್ತಿರುವ ತಾಪಮಾನವು ಶಾಖ ಸಂಬಂಧಿತ ಕಾಯಿಲೆಗೆ ಕಾರಣವಾಗುತ್ತದೆ. ಅದು ಶಾಖದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಕಾಳಜಿ ವಹಿಸದ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಬೇಸಿಗೆಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಆಹಾರವು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬೇಸಿಗೆಯಲ್ಲಿ ನಿಮ್ಮನ್ನು ಆರೋಗ್ಯವಾಗಿಡಲು ಮತ್ತು ಸಂತೋಷವಾಗಿಡಲು ಯಾವುದು ಉತ್ತಮ ಎಂಬುದನ್ನು ಕಂಡುಕೊಳ್ಳಿ. ನಿಂಬೆ ನೀರು. ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ನೈಸರ್ಗಿಕವಾಗಿ ನಿಂಬೆ ನೀರಿನ ಮೊರೆ ಹೋಗುತ್ತಾರೆ, ಏಕೆಂದರೆ ಇದು ತುಂಬಾ ತಂಪಾಗಿಸುವ ಪರಿಣಾಮವನ್ನು ನೀಡುತ್ತದೆ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಬೇಸಿಗೆಯಲ್ಲಿ ಇದು ವಿವಿಧ ಆರೋಗ್ಯ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ನಿರ್ಜಲೀಕರಣ, ಎದೆ ಉರಿ ಮತ್ತು ವಾಕರಿಕೆ ಇವೆಲ್ಲವೂ ಈ ಋತುವಿನಲ್ಲಿ ಸಾಮಾನ್ಯವಾಗಿದೆ. ಸ್ವಲ್ಪ ಜೇನುತುಪ್ಪ ಅಥವಾ ಸಕ್ಕರೆ, ಉಪ್ಪು ಮತ್ತು ಜೀರಿಗೆ ಪುಡಿಯೊಂದಿಗೆ ಲಿಂಬೆ ನೀರು ಕುಡಿಯುವುದರಿಂದ ಬೆವರಿನಿಂದ ದೇಹವು ಕಳೆದುಕೊಂಡಿರುವ ಲವಣಗಳನ್ನು ಪುನಃ ತುಂಬಿಸುತ್ತದೆ. ನಿಂಬೆ ವಿಟಮಿನ್ ಸಿ ಅನ್ನು ಒಳಗೊಂಡಿರುತ್ತದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಮುಖ್ಯವಾಗಿದೆ. ಇದಲ್ಲದೆ ಸಕ್ಕರೆಯು ಗ್ಲೂಕೋಸ್ ಮಟ್ಟವನ್ನು ತಕ್ಷಣವೇ ಹೆಚ್ಚಿಸುತ್ತದೆ ಮತ್ತು ನಿಮಗೆ ಉಲ್ಲಾಸಕರ ಭಾವನೆಯನ್ನು ನೀಡುತ್ತದೆ. ತೆಂಗಿನ ನೀರು ಕುಡಿಯುವುದರಿಂದ ಬೇಸಿಗೆಯಲ್ಲಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಬಹುದು. ತೆಂಗಿನ ನೀರು ವಯಸ್ಸಾದ ವಿರೋಧಿ ಮತ್ತು ಪ್ರಮುಖ ಖನಿಜವಾದ ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತದೆ. ಇದು ಖನಿಜಗಳು ಮತ್ತು ಲವಣಗಳಂತಹ ಪೋಷಕಾಂಶಗಳಿಂದ ತುಂಬಿರುವ ಗಮನಾರ್ಹವಾದ ನೈಸರ್ಗಿಕ ಕೂಲರ್ ಎಂದು ಪರಿಗಣಿಸಲಾಗಿದೆ. ಇದು ವಿಶೇಷವಾಗಿ ಬೇಸಿಗೆಯಲ್ಲಿ ಒಳ್ಳೆಯದು. ಇದು ಎಲೆಕ್ಟ್ರೋಲೈಟ್ಗಳಂತಹ ಖನಿಜಗಳನ್ನು ಮತ್ತು ದೇಹವನ್ನು ಹೈಡ್ರೇಟ್ ಮಾಡುವ ಸರಳ ಸಕ್ಕರೆಗಳನ್ನು ಹೊಂದಿದೆ. ಇದು ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕಲ್ಲಂಗಡಿ. ಕಸ್ತೂರಿ ಕಲ್ಲಂಗಡಿ ಅಥವಾ ಕಲ್ಲಂಗಡಿ ಮುಂತಾದ ಕಲ್ಲಂಗಡಿಗಳು ತುಂಬಾ ತಂಪಾಗಿರುತ್ತವೆ. ಅವುಗಳು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ನಿಮ್ಮ ಒಟ್ಟಾರೆ ಕ್ಷೇಮಕ್ಕೆ ಸಹಾಯ ಮಾಡುತ್ತದೆ. ಕಲ್ಲಂಗಡಿ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮನ್ನು ಹೈಡ್ರೀಕರಿಸುತ್ತದೆ. ನೀವು ನಿಯಮಿತವಾಗಿ 1 ಲೋಟ ಐಸ್ ಕೋಲ್ಡ್ ಕಲ್ಲಂಗಡಿ ರಸವನ್ನು ಸೇವಿಸಿದರೆ ನಿಮ್ಮ ದೇಹವು ನಿಯಮಿತ ಪೋಷಕಾಂಶಗಳನ್ನು ಪಡೆಯಬಹುದು. ಕುಡಿಯುವ ನೀರಿನ ಜೊತೆಗೆ ನೀರು ಆಧಾರಿತ ಹಣ್ಣುಗಳ ಸೇವನೆಯು ಬೇಸಿಗೆಯಲ್ಲಿ ವ್ಯವಸ್ಥೆಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತದೆ. ಮೊಸರು ನೀವು ಅದನ್ನು ಯಾವುದೇ ರೀತಿಯಲ್ಲಿ ತೆಗೆದುಕೊಂಡರೂ ಬೇಸಿಗೆಯಲ್ಲಿ ಅದನ್ನು ಬಿಟ್ಟು ಬಿಡಬಾರದು, ಏಕೆಂದರೆ ಅದು ನಮ್ಮ ವ್ಯವಸ್ಥೆಗೆ ತಂಪಾಗಿಸುವ ಪರಿಣಾಮವನ್ನು ನೀಡುತ್ತದೆ. ಇದು ಸಲಾಡ್, ಸ್ಮೂತಿ, ಹಣ್ಣುಗಳು ಅಥವಾ ಸರಳ ಮೊಸರು ರೂಪದಲ್ಲಿರಲಿ, ಇದು ಪ್ರೋಬಯಾಟಿಕ್, ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಎ, ಡಿ ಮತ್ತು ಇತರ ಪೋಷಕಾಂಶಗಳಂತಹ ಅಗತ್ಯ ಪೋಷಕಾಂಶಗಳನ್ನು ನೀಡುತ್ತದೆ. ಬಿಸಿಲಿನಲ್ಲಿ ಹೊರಡುವ ಮೊದಲು 1 ಲೋಟ ಲಸ್ಸಿ ಅಥವಾ ಮಜ್ಜಿಗೆ ಖಂಡಿತವಾಗಿಯೂ ನಿಮ್ಮನ್ನು ನಿರ್ಜಲೀಕರಣದಿಂದ ತಡೆಯುತ್ತದೆ. ಜೊತೆಗೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಣ್ಣುಗಳು ಅಲರ್ಜಿಗಳು ಮತ್ತು ಶಾಖದ ಕುದಿಯುವಿಕೆಯಿಂದ ಕೂಡ ಪರಿಹಾರವನ್ನು ನೀಡುತ್ತವೆ. ಗುಲ್ಕಂದ್. ಸಕ್ಕರೆ ಮತ್ತು ಗುಲಾಬಿ ದಳಗಳನ್ನು ಕೆಲವು ಸಾಂಪ್ರದಾಯಿಕ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳೊಂದಿಗೆ ತಯಾರಿಸಲಾಗುತ್ತದೆ. ಗುಲ್ಕಂದ್ ಭಾರತೀಯ ಅಡಿಗೆ ಮನೆಯಿಂದ ಒಂದು ಗುಪ್ತ ರತ್ನವಾಗಿದೆ.
ಇದು ರೋಗವನ್ನು ತಡೆಗಟ್ಟುತ್ತದೆ ಮತ್ತು ಬೇಸಿಗೆಯ ಉದ್ದಕ್ಕೂ ಚರ್ಮವನ್ನು ಹೊಳೆಯುವಂತೆ ಮತ್ತು ತಾಜಾವಾಗಿರಿಸುತ್ತದೆ. ಪಾಲಿಫಿನಾಲ್ಗಳು, ಫೈಟೋನ್ಯೂಟ್ರಿಯೆಂಟ್ಗಳು ಮತ್ತು ಪ್ರೋಬಯೋಟಿಕ್ಗಳಲ್ಲಿ ಸಮೃದ್ಧವಾಗಿರುವ ಗುಲ್ಕನ್ ನಿಮಗೆ ತುಂಬಾ ರುಚಿಕರವಾಗಿರುತ್ತದೆ. ಒಂದು ಟೀ ಚಮಚ ಗುಲ್ಕನ್ ಅಥವಾ ಅರ್ಧ ಟೀ ಚಮಚವನ್ನು ಊಟ ಮತ್ತು ಅಥವಾ ರಾತ್ರಿಯ ಊಟದೊಂದಿಗೆ ಸೇವಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಹಸಿರು ತರಕಾರಿಗಳು. ಹಸಿರು ತರಕಾರಿಗಳು ವರ್ಷವಿಡೀ ಆರೋಗ್ಯಕ್ಕೆ ಉತ್ತಮವಾಗಿದ್ದರೂ ಅವು ಪೋಷಕಾಂಶಗಳು ಮತ್ತು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುವುದರಿಂದ ಬೇಸಿಗೆಯಲ್ಲಿ ಇದನ್ನು ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ. ಬೇಸಿಗೆಯಲ್ಲಿ ಅತ್ಯುತ್ತಮ ಆಹಾರಕ್ಕಾಗಿ ಸಾಧ್ಯವಾದಷ್ಟು ಹಸಿರು ತರಕಾರಿಗಳನ್ನು ಸೇವಿಸಿ. ಆದಾಗ್ಯೂ ಹಸಿರು ತರಕಾರಿಗಳನ್ನು ಅತಿಯಾಗಿ ಬೇಯಿಸಬೇಡಿ, ಏಕೆಂದರೆ ಅತಿಯಾಗಿ ಬೇಯಿಸುವುದರಿಂದ ಅವು ಒಳಗೊಂಡಿರುವ ನೈಸರ್ಗಿಕ ನೀರು ಮತ್ತು ಪೋಷಕಾಂಶಗಳನ್ನು ಹೊರಹಾಕಬಹುದು. ಹಸಿರು ಹಸಿಮಾವು. ಹಸಿರು ಹಸಿಮಾವು ಅಥವಾ ಆಮ್ಪನ್ನ ಉತ್ತಮ ಪ್ರಮಾಣದ ಖನಿಜಗಳು ಮತ್ತು ವಿಟಮಿನ್ ಸಿ ಹೊಂದಿರುವ ಮತ್ತೊಂದು ಆರೋಗ್ಯಕರ ಹಣ್ಣು. ಹಸಿಮಾವಿನ ಹಣ್ಣಿನಿಂದ ತಯಾರಿಸಿದ ರಸವನ್ನು ಬೇಸಿಗೆಯಲ್ಲಿ ಕುಡಿಯುವುದು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ, ಏಕೆಂದರೆ ಇದು ಕಬ್ಬಿಣ, ಸೋಡಿಯಂ ಕ್ಲೋರೈಡ್ ಮತ್ತು ಖನಿಜಗಳ ನಷ್ಟವನ್ನು ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ದೇಹದಿಂದ ಅಗತ್ಯವಾದ ಲವಣಗಳು ಮತ್ತು ಖನಿಜಗಳ ನಷ್ಟವನ್ನು ಸರಿದೂಗಿಸಲು ಮಾನವ ದೇಹಕ್ಕೆ ಸಾಕಷ್ಟು ಪೋಷಕಾಂಶ ಮತ್ತು ನೀರಿನ ಅಗತ್ಯವಿರುತ್ತದೆ ಮತ್ತು ಹಸಿಮಾವು ಈ ಅಗತ್ಯವನ್ನು ಪೂರೈಸುತ್ತದೆ. ಹಸಿಮಾವು ದೇಹಕ್ಕೆ ಉಲ್ಲಾಸ ನೀಡುವುದು ಮಾತ್ರವಲ್ಲದೆ ಅಜೀರ್ಣ, ಅತಿಸಾರ, ಮಲಬದ್ಧತೆ, ಬೇದಿ ಮತ್ತು ಬೆಳಗಿನ ಬೇನೆ ಮುಂತಾದ ಹೊಟ್ಟೆಯ ಅಸ್ವಸ್ಥತೆಗಳನ್ನು ತಡೆಯುತ್ತದೆ. ಬೇಸಿಗೆ ಕಾಲದಲ್ಲಿ ಸುಲಭವಾಗಿ ಜೀರ್ಣವಾಗುವ ಲಘು ಆಹಾರಕ್ಕೆ ಆದ್ಯತೆ ನೀಡಬೇಕು. ಬರ್ಗರ್, ಪಿಜ್ಜಾ, ಸಮೋಸ ಮುಂತಾದ ಜಂಕ್ ಮತ್ತು ಎಣ್ಣೆಯುಕ್ತ ಆಹಾರವನ್ನು ತಪ್ಪಿಸಿ. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಫೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.